ಆರೋಪ ಮಾಡ್ತಾ ಇದ್ರೆ ಬಿಜೆಪಿ ಏನು ಹೇಳ್ತಾ ಇದೆ? ಗುತ್ತಿಗೆದಾರರ ಬಾಕಿ ಬಿಲ್ ಕೊಡಿ ಅಂತ ಅಶ್ವಥ್ ನಾರಾಯಣ್ ಚಾಟಿ ಬೀಸಿದ್ದಾರೆ. ಕಾಂಟ್ರಾಕ್ಟರ್ಸ್ ಮಾಡಿರೋ ಕಾಮಗಾರಿಯ ಹಣ ಬಿಡುಗಡೆ ಮಾಡಿಲ್ಲ. ಬಿಡುಗಡೆ ಮಾಡೋದಕ್ಕೆ ಸಿದ್ದರಾಮಯ್ಯ ಸರ್ಕಾರದ ಬಳಿ ಹಣನೇ ಇಲ್ಲ. ಸಿಎಂ ಕುರ್ಚಿಯೇ ಅಲುಗಾಡ್ತಾ ಇದೆ. ಇರೋರೆಲ್ಲ ಸಿಎಂ ತರ ವರ್ತನೆ ಮಾಡ್ತಾ ಇದ್ದಾರೆ. ದಿನ ಬೆಳಗಾದ್ರೆ ನಾನೇ ಸಿಎಂ ಅಂತ ಓಡಾಡ್ತಾ ಇದ್ದಾರೆ. ಬಿಲ್ ಪಾವತಿಸಿ ಸಮರ್ಪಕ ಕೆಲಸ ಮಾಡಿ ಅಂತ ಅಶ್ವಥ್ ನಾರಾಯಣ್ ಚಾಟಿ ಬೀಸಿದ್ದಾರೆ ಸರ್ಕಾರಕ್ಕೆ. ಏನ್ ಪಾಪ ಮುಖ್ಯಮಂತ್ರಿಗಳು ಅಸಹಾಯಕರು, ಅವರೇ ಅಸಹಾಯಕರಿದ್ದಾರೆ. ಅವರೇ ಹೇಳಿದ್ರಲ್ಲ ಅವ್ರ ಕುರ್ಚಿನೇ ಅಲ್ಲಾಡ್ತಿದೆ ಅಂತ. ನಾನೇ ಮುಖ್ಯಮಂತ್ರಿ ಹೇಳಂತ ಮುಖ್ಯಮಂತ್ರಿ ಯಾವ್ದಾರು ನೋಡಿದೀರಾ? ನಾನೇ ಮುಖ್ಯಮಂತ್ರಿ ಇಲ್ಲಪ್ಪ, 2 ತಿಂಗಳು 3 ತಿಂಗಳು 4 ತಿಂಗಳು ಇವತ್ತು ನಾಳೆನೋ ಯಾವಾಗ ಕಳಿಸ್ಕೊಡ್ತಾರೆ? ಯಾರು ಮಂತ್ರಿಮಂಡಲದಲ್ಲಿ ನೋಡಿದಿರಾ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿರುವಂತ ಸಚಿವ ಸಂಪುಟ ಇಡೀ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಏನಾರಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅವರ ಅಸಹಾಯಕತೆ ಎದ್ದು ಕಾಣುತ್ತೆ. ಕಳೆದ ಬಾರಿ ಇದ್ದಂಗಿಲ್ಲ ಪಾಪ ಅವ್ರ ಪರಿಸ್ಥಿತಿ ದಿನನೂ ಎಣಿಸ್ಕೊಳ್ಳೋದಾಗುತ್ತೆ. ಇವತ್ತು ಮುಂದುವರಿತೀನ ಇಂಥ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಇವತ್ತು ಗುತ್ತಿಗೆದಾರರು, ಇಲಾಖೆ ಅಧಿಕಾರಿಗಳು ಏನ್ ಬಹಳ ಸಂಕಷ್ಟದಲ್ಲಿದ್ದಾರೆ. ಯಾರಿಗೂ ನ್ಯಾಯ ಸಿಗ್ತಿಲ್ಲ. ಏನ್ ಅವರಿಗೆ ಸಲ್ಲಬೇಕಾಗಿದ್ದಂತ ಬಿಲ್ಲಿನ ಹಣ ಪಾವತಿ, ಅವರಿಗೆ ಬಿಲ್ಗಳಿಗೆ ಸಿಗಬೇಕಾಗಿದ್ದಂತ ಹಣ ಬಿಲ್ ಪೇಮೆಂಟ್ ಆಗದ ಕಾರಣ ಇವತ್ತೆಲ್ಲರಿಂದನೂ ದೊಡ್ಡ ಡಿಮ್ಯಾಂಡ್ ಪರ್ಸೆಂಟೇಜ್ ಎಷ್ಟು ಅಂತ. ಕೆಲಸ ಕೊಡ್ಲಿಕ್ಕೆ ಪರ್ಸೆಂಟೇಜ್, ಬಿಲ್ ಪೇಮೆಂಟ್ ಮಾಡ್ಲಿಕ್ಕೆ ಪರ್ಸೆಂಟೇಜ್, ಲೂಟಿ, ಹಗಲು ದೊರೋಡೆ. ಸಿದ್ದರಾಮಯ್ಯ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಇದೇ ಅವಧಿಯಲ್ಲೇ ಆಗ್ತಾರಾ ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಇದೇ ಅವಧಿಯಲ್ಲೇ ಆಗ್ತಾರಾ ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋದು ಶಾಸಕ ಬಾಲಕೃಷ್ಣ ಅವರ ಹೇಳಿಕೆ. ಡಿಸಿಎಂ ಅವ್ರು ಹಾಗೆ ಆಗ್ತಾರೆ, ಅದು ಗ್ಯಾರಂಟಿ. ಅದು ವಿಚಾರನ ಈ ಸಿಎಂ ಈಗಿರೋ ಸಿದ್ದರಾಮಯ್ಯ ಅವ್ರ ನಂತರ ಡಿಸಿಎಂ ಅವರೇ ಆಗ್ಬೇಕು. ಅದ ನಂತರ ಬೇರೆ ಬೇರೆಲ್ಲ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಹಲವಾರು ಜನ ಇದ್ದಾರೆ ಮುಖಂಡರುಗಳು, ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇರತಕ್ಕಂಥ ಅನೇಕ ಜನ ಇದ್ದಾರೆ. ಈಗ ಡಿಸಿಎಂ ಅವ್ರಿಗೆ ನೆಕ್ಸ್ಟ್ ಅವಕಾಶ ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನ ಹೇಳೋದು ದೊಡ್ಡವನಲ್ಲ ನಾನು, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತೀನಿ. ಅವರ ಜಾತಿ ಅಭಿಮಾನದ ಮೇಲೆ ಹೇಳವ್ರೆ, ಬಟ್ ಅದನ್ನೇ ನಾವು ಸೀರಿಯಸ್ ಆಗಿ ತಗೊಳಕ್ ಬರಲ್ಲ. ಅದನ್ನ ತೀರ್ಮಾನ ಮಾಡೋದಕ್ಕೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಒಂದಿದೆ. ಸುಮ್ಮನೆ ಯಾರ್ಯಾರು ಏನೇನೋ ಮಾತಾಡ್ದಂಗೆಲ್ಲ ಮುಖ್ಯಮಂತ್ರಿ ಮಾಡೋದು, ಉಪಮುಖ್ಯಮಂತ್ರಿ ಮಾಡೋದು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಅಭಿಪ್ರಾಯನ ವ್ಯಕ್ತಪಡಿಸವ್ರೆ ಅಷ್ಟೇ. ಒಕ್ಕಲಿಗರ ನಾಯಕರುಗಳು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸವ್ರೆ.